ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಕಿಚ್ ಶೋಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ನಿಮಗೆ ಆನ್ಸರ್ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಜನಪದ ಕಲೆಗಳಲ್ಲಿ ಹೆಚ್ಚು ಜನಪ್ರಿಯವಾದ ಕಲೆ ಯಾವುದು? ಕರ್ನಾಟಕದ ಜನಪದ ಕಲೆಗಳಲ್ಲಿ ಹೆಚ್ಚು ಜನಪ್ರಿಯ ಕಲೆ ಯಾವುದು ಅಂತ ಕ್ವಶನ್ನು. ಮೊದಲನೇದು ಕೋಲಾಟ, ಉಮ್ಮತ್ತಾನ್, ಕರಡಿ ಮಜಲು, ಕಂಸಾಳೆ ನೃತ್ಯ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಕೋಲಾಟ. ಕೋಲಾಟ ಕರ್ನಾಟಕದ ಜನಪದ ಕಲೆಗಳಲ್ಲಿ ಹೆಚ್ಚು ಜನಪ್ರಿಯವಾದ ಕಲೆ ಎಂದು ಗುರುತಿಸಲಾಗಿದೆ. ಎರಡನೇ ಪ್ರಶ್ನೆ, ಗರುಡ ಸದಾಶಿವರಾಯ ಹೆಸರು ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಕೇಳಿಬರುತ್ತದೆ? ಗರುಡ ಸದಾಶಿವರಾಯ ಎಂಬ ಹೆಸರು ಯಾವ ಕ್ಷೇತ್ರಗಳಲ್ಲಿ ಕೇಳಿಬರುತ್ತೆ ಅನ್ನೋದು ಪ್ರಶ್ನೆ. ವಿಜ್ಞಾನ, ಸಾಹಿತ್ಯ, ಚಲನಚಿತ್ರ, ವೃತ್ತಿ ರಂಗಭೂಮಿ. ನಾಲ್ಕರಲ್ಲಿ ಗರುಡ ಸದಾಶಿವರಾಯ ಎಂಬ ಹೆಸರು ಎಲ್ಲಿ ಕೇಳಿಬರುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ವೃತ್ತಿ ರಂಗಭೂಮಿ. ವೃತ್ತಿ ರಂಗಭೂಮಿಯಲ್ಲಿ ಈ ಹೆಸರು ಕೇಳಿಬರುತ್ತದೆ. ಮುಂದಿನ ಪ್ರಶ್ನೆ, ವೀಣೆ ಇಲ್ಲದೆ 14 ವಾದ್ಯಗಳ ನುಡಿಸುವಿಕೆಯಲ್ಲಿ ಪರಿಣಿತವಿದ್ದ ವೈಣಿಕ ಯಾರು? ಅದೇ ವೀಣೆ ಇಲ್ಲದೆ 14 ವಾದ್ಯಗಳನ್ನು ನುಡಿಸುವವರು ಯಾರು ಅಂತ. ಒಂದು ಟಿ ಚೌಡಯ್ಯ, ವೀಣೆ ಶೇಷಣ್ಣ, ಹರಿಪ್ರಸಾದ, ಭೀಮಸೇನ ಜೋಶಿ. ಈ ನಾಲ್ವರಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ, ಸರಿಯಾದ ಉತ್ತರ ವೀಣೆ ಶೇಷಣ್ಣ. ವೀಣೆ ಶೇಷಣ್ಣ ಅವರು ವೀಣೆ ಇಲ್ಲದೇನೆ 14 ವಾದ್ಯಗಳ ನುಡಿಸುವಿಕೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ರು ಅಂತ ಹೇಳಲಾಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಲಲಿತಕಲಾ ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಯಾರು? ಕರ್ನಾಟಕ ಲಲಿತಕಲಾ ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದವರು ಯಾರು? ತಿಪ್ಪೇಸ್ವಾಮಿ, ಕೆ ಹೆಬ್ಬಾರ್, ಎಂ.ಎಫ್. ಹುಸೇನ, ಡಿ.ಎ. ಉಪಾಧ್ಯ. ಈ ನಾಲ್ವರಲ್ಲಿ ಯಾರು ಕರ್ನಾಟಕ ಲಲಿತ ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದವರು ಅಂತ. ಸರಿಯಾದ ಉತ್ತರ ನೋಡೋಣ. ಕೆ ಹೆಬ್ಬಾರ್ ಅವರು. ಕೆ ಹೆಬ್ಬಾರ್ ಅವರು ಸರಿಯಾದ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಗಮಕ ಶಿಕ್ಷಣ ನೀಡಲು ಮುಂದಾದ ಬೆಂಗಳೂರಿನ ಸಂಸ್ಥೆ ಯಾವುದು? ಗಮಕ ಶಿಕ್ಷಣ ನೀಡಲು ಮುಂದಾದ ಬೆಂಗಳೂರಿನ ಸಂಸ್ಥೆ ಯಾವುದು? ಜನಪದ ಲೋಕ, ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಸಂಗೀತ ಪರಿಷತ್. ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ ಗಮಕ ಶಿಕ್ಷಣ ನೀಡಲು ಮುಂದಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು ಯಾರು? ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು ಯಾರು ಎಂಬುದು ಪ್ರಶ್ನೆ. ಪುಟ್ಟಣ್ಣ ಕಣಗಾಲ್, ಸತ್ಯಜೀತ ರೇ, ಪಿ ಶಾಂತಾರಾಮ್, ರಾಮಾನಂದ ಸಾಗರ. ಈ 4 ಜನರಲ್ಲಿ ಯಾರು ಅತ್ಯಂತ ಜನಪ್ರಿಯ ನಿರ್ದೇಶಕರಾಗಿದ್ದವರು ಕನ್ನಡ ಚಿತ್ರರಂಗದಲ್ಲಿ ಅನ್ನೋದು. ಸ್ನೇಹಿತರೆ, ಸರಿಯಾದ ಉತ್ತರ ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾಗಿದ್ದವರು. ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ಚಿತ್ರ ಕಲಾವಿದೆ ಯಾರು? ಭಾರತದ ಪ್ರಥಮ ಮಹಿಳಾ ಚಿತ್ರ ಕಲಾವಿದೆ ಯಾರು? ಸರೋಜಿನಿ ನಾಯ್ಡು, ಮಂಜು ಭಾರ್ಗವಿ, ಅಮೃತಾ ಶೇರ್ಗಿಲ್, ಇಂದಿರಾ ಗಾಂಧಿ. ಈ 4 ಜನರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ. ಸ್ನೇಹಿತರೆ, ಬನ್ನಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಅಮೃತಾ ಶೇರ್ಗಿಲ್ ಇವರು ಭಾರತದ ಪ್ರಥಮ ಮಹಿಳಾ ಚಿತ್ರ ಕಲಾವಿದೆಯಾಗಿದ್ದವರು. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಭಾರತೀಯತೆ ಕಳೆದುಕೊಂಡ ಕಲಾವಿದ ಯಾರು? ಈ ಕೆಳಗಿನವರಲ್ಲಿ ಭಾರತೀಯತೆಯನ್ನು ಕಳೆದುಕೊಂಡ ಕಲಾವಿದ ಯಾರು? ರಾಜ ರವಿವರ್ಮ, ಕೆ ಹೆಬ್ಬಾರ, ಎಂ.ಎಫ್. ಹುಸೇನ, ರವೀಂದ್ರನಾಥ ಟ್ಯಾಗೋರ್. ಈ 4 ಜನರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಎಂ.ಎಫ್. ಹುಸೇನ. ಇವರು ಭಾರತೀಯತೆಯನ್ನು ಕಳೆದುಕೊಂಡ ಕಲಾವಿದರಾಗಿದ್ದಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯ ನೃತ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ?
ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯ ನೃತ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ? ಹಾರ್ಮೋನಿಯಂ, ಶಹನಾಯಿ, ಡೊಳ್ಳು, ನೂಪುರ. ಈ 4ರಲ್ಲಿ ಯಾವುದು ಪ್ರಧಾನ ಪಾತ್ರ ನಿರ್ವಹಿಸುತ್ತದೆ? ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರ ನೂಪುರ. ನೂಪುರ ಶಾಸ್ತ್ರೀಯ ನೃತ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಸವನ್ನು ಭರತ ಮುನಿ ಹೇಳಿಲ್ಲ? ಈ ಕೆಳಗಿನ ಯಾವ ರಸವನ್ನು ಭರತ ಮುನಿಗಳು ಹೇಳಿಲ್ಲ ಎಂಬುದು? ಬೀಭತ್ಸ, ರೌದ್ರ, ಶೃಂಗಾರ, ಶಾಂತ. ಈ 4 ರಸಗಳಲ್ಲಿ ಯಾವುದು ಭರತ ಮುನಿ ಹೇಳಿಲ್ಲ ಎಂಬುದು ಪ್ರಶ್ನೆ. ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದು ನೋಡೋಣ. ಶಾಂತರಸದ ಬಗ್ಗೆ ಭರತ ಮುನಿ ಹೇಳಿಲ್ಲ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಆರೋಗ್ಯವನ್ನು ಬಯಸುವುದಾದರೆ ಯಾರಿಂದ ಬಯಸಬೇಕೆಂದು ಯೋಗಶಾಸ್ತ್ರ ಹೇಳುತ್ತದೆ? ಅಂದರೆ ಆರೋಗ್ಯವನ್ನು ಯಾರಿಂದ ನಾವು ಬಯಸಬೇಕು ಅಂತ ಯೋಗಶಾಸ್ತ್ರ ಕೇಳುತ್ತೆ. ವೈದ್ಯರಿಂದ, ಚಂದ್ರನಿಂದ, ಗುರುಗಳಿಂದ, ಸೂರ್ಯನಿಂದ. ಸ್ನೇಹಿತರೆ, ಈ 4ರಲ್ಲಿ ಯಾರಿಂದ ನಾವು ಆರೋಗ್ಯವನ್ನು ಬಯಸ್ಬೋದು ಅಂತ ಯೋಗಶಾಸ್ತ್ರ ಹೇಳುತ್ತೆ ಎನ್ನುವುದು ಪ್ರಶ್ನೆ. ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ. ಸೂರ್ಯನಿಂದ. ಯೋಗಶಾಸ್ತ್ರ ಪ್ರಕಾರ ಸೂರ್ಯನಿಂದ ನಾವು ಆರೋಗ್ಯವನ್ನು ಬಯಸಬಹುದು ಅಂತ ಉತ್ತರ. ಮುಂದಿನ ಪ್ರಶ್ನೆ, ಸದೃಢವಾದ ದೇಹದಲ್ಲಿ ಸ್ವಸ್ಥವಾದ ಯಾವುದನ್ನು ತೊಳೆಯುವ ಸಾಧನವಾಗಿದೆ? ಸದೃಢವಾದ ದೇಹದಲ್ಲಿ ಸ್ವಸ್ಥವಾದ ಯಾವುದನ್ನು ತೊಳೆಯುವ ಸಾಧನವಾಗಿದೆ? ಆರೋಗ್ಯವನ್ನು, ಮೆದುಳನ್ನು, ಮನಸ್ಸನ್ನು, ಆತ್ಮವನ್ನು. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಯಾವುದು ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ, ಮನಸ್ಸನ್ನು ತೊಳೆಯುವ ಸಾಧನವಾಗಿದೆ. ಸದೃಢ ದೇಹದಲ್ಲಿ ಸ್ವಸ್ಥವಾಗಿದ್ದರೆ ಮನಸ್ಸನ್ನು ನಾವು ತಿಳಿಗೊಳಿಸಬಹುದು. ಮುಂದಿನ ಪ್ರಶ್ನೆ, ಹರಿದ್ವಾರದ ಸಮೀಪದಲ್ಲಿರುವ ಬಾಬಾ ರಾಮದೇವರ ಯೋಗ ಮಂದಿರದ ಹೆಸರೇನು? ಹರಿದ್ವಾರದ ಬಳಿ ಇರುವ ಬಾಬಾ ರಾಮದೇವರ ಯೋಗ ಮಂದಿರದ ಹೆಸರೇನು? ಪಾಣಿನಿ, ಪರಶುರಾಮ, ಪತಂಜಲಿ, ಸುಶ್ರುತ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ? ಸ್ನೇಹಿತರೆ, ಬನ್ನಿ ಸರಿಯಾದ ಉತ್ತರ ನೋಡೋಣ. ಪತಂಜಲಿ ಎಂಬುದು ಬಾಬಾ ರಾಮದೇವರ ಯೋಗ ಮಂದಿರದ ಹೆಸರಾಗಿದೆ. ಇದು ಹರಿದ್ವಾರದ ಸಮೀಪದಲ್ಲಿದೆ ಅಂತ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದ ಪ್ರಥಮ ವಿದೇಶಿ ಕೋಚ್ ಯಾರು? ಈ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ಕೊಡುವಂಥ ಪ್ರಶಸ್ತಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಬನ್ನಿ. ಗ್ಯಾರಿ ಕ್ರಿಸ್ಟಿನ್, ಮೈಕೆಲ್ ಸೌಬನ್, BR ಫರ್ನಾಂಡಿಸ್, ಬೂಟ್ ಲ್ಯಾಂಡ್. ಈ 4ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದಂಥ ವಿದೇಶಿಯ ಕೋಚ್ ಯಾರು ಅಂತ ಪ್ರಶ್ನೆ. ಸರಿಯಾದ ಉತ್ತರ BR ಫರ್ನಾಂಡಿಸ್. ಇವರು ಭಾರತದ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದಂಥ ಪ್ರಥಮ ಕೋಚ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, 2013ರ ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ಪಡೆದ ಭಾರತೀಯ ವಿಜ್ಞಾನಿ ಯಾರು? 2013ರ ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ಪಡೆದ ಭಾರತೀಯ ವಿಜ್ಞಾನಿ ಯಾರು? ವೀರಭದ್ರನ್ ರಾಮನಾಥನ್, ವೀರಭದ್ರನ್ ಸ್ವಾಮಿನಾಥನ್, ವೀರಭದ್ರನ್ ಚಂದ್ರನ್, ವೀರಭದ್ರನ್ ರಾಮನ್. ಈ 4 ಜನರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ. ಸ್ನೇಹಿತರೆ, ಸರಿಯಾದ ಉತ್ತರ ವೀರಭದ್ರನ್ ರಾಮನಾಥ್. ಸೈಂಟಿಸ್ಟ್ ಅವರು 2013ರಲ್ಲಿ ವಿಶ್ವಸಂಸ್ಥೆಯಿಂದ ಪರಿಸರ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡನ್ನು ಪಡೆದ ಭಾರತೀಯ. ಮುಂದಿನ ಪ್ರಶ್ನೆ, ಪಂಪ ಪ್ರಶಸ್ತಿ ಪಡೆದ ಶ್ರೀ ಬೂಸನೂರ ಮಠದ ಕೃತಿ ಯಾವುದು? ಪಂಪ ಪ್ರಶಸ್ತಿ ಪಡೆದ ಬೂಸನೂರ ಮಠದ ಕೃತಿ ಯಾವುದು? ಹರಿಚರಿತ್ರೆ, ದೇವರು, ಶೂನ್ಯ ಸಂಪಾದನೆ ಪರಾಮರ್ಶೆ, ಮೈಮನಗಳ ಸುಳಿಯಲ್ಲಿ. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಶೂನ್ಯ ಸಂಪಾದನೆ ಪರಾಮರ್ಶೆ ಎಂಬ ಕೃತಿಗೆ ಪಂಪ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೀ ಬೂಸನಸೂರ ಮಠದ. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಜ್ಞಾನಪೀಠವು ಒಂದಾಗಿದ್ದು ಇದನ್ನು ಯಾವ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ ಎಂಬುದು ಪ್ರಶ್ನೆ. 1 ಸಂಗೀತ, ಸಾಹಿತ್ಯ, ಕಲೆ
ಅಭಿನಯ. ಈ 4 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಕ್ಕೆ ಜ್ಞಾನಪೀಠವು ಲಭಿಸುತ್ತದೆ ಎಂಬುದು ಪ್ರಶ್ನೆ. ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ. ಸಾಹಿತ್ಯ ಕ್ಷೇತ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಸರಿ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಿಂದಿ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕಮಾತ್ರ ಮಹಿಳೆ ಯಾರು? ಹಿಂದಿ ಸಾಹಿತ್ಯದಲ್ಲಿ ಜ್ಞಾನಪೀಠ ಪಡೆದಂಥ ಏಕಮಾತ್ರ ಮಹಿಳೆ ಯಾರು ಎಂಬುದು ಪ್ರಶ್ನೆ. ಶಿವಾನಿ, ಸುಭದ್ರ ಚೌಹಾಣ, ಕೃಷ್ಣ ಸೂಬ್ದಿ, ಮಹಾದೇವಿ ವರ್ಮಾ. ಈ 4ರಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಜ್ಞಾನಪೀಠ ಪಡೆದಂಥ ಏಕಮಾತ್ರ ಮಹಿಳೆ ಯಾರು ಎಂಬುದು ಪ್ರಶ್ನೆ. ಸರಿಯಾದ ಉತ್ತರ ಮಹಾದೇವಿ ವರ್ಮಾ. ಇವರು ಹಿಂದಿ ಸಾಹಿತ್ಯದಲ್ಲಿ ಜ್ಞಾನಪೀಠವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಇವರೊಬ್ಬರೇ ಲೇಡೀಸ್ ಪಡ್ಕೊಂಡಿರೋದು. ಮುಂದಿನ ಪ್ರಶ್ನೆ, ಇಂದಿರಾ ಗಾಂಧಿ ಪರ್ಯಾವರಣ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಇಂದಿರಾ ಗಾಂಧಿ ಪರ್ಯಾವರಣ ಎಂಬ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗ ಯಾರು? ಗಿರೀಶ್ ಕಾರ್ನಾಡ್, ಸುರೇಶ್ ಹೆಬ್ಳೀಕರ್, ಡಾಕ್ಟರ್ ಶಿವರಾಮ ಕಾರಂತ, ಮೇಧಾ ಪಾಟ್ಕರ್. ಈ 4ರಲ್ಲಿ ಯಾರು ಆ ಪ್ರಶಸ್ತಿಯನ್ನು ಪಡೆದವರು? ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರ ಡಾಕ್ಟರ್ ಶಿವರಾಮ ಕಾರಂತ. ಇವರು ಇಂದಿರಾ ಗಾಂಧಿ ಪರ್ಯಾವರಣ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡಿಗರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಶರಾವತಿ ನದಿಯ ಉಗಮ ಸ್ಥಾನವಾಗಿದೆ? ಈ ಕೆಳಗಿನ ಯಾವ ಸ್ಥಳ ಶರಾವತಿ ನದಿಯ ಉಗಮ ಸ್ಥಾನವಾಗಿದೆ ಎಂಬುದು ಪ್ರಶ್ನೆ. ಬ್ರಹ್ಮಗಿರಿ, ವಿಂಧ್ಯ ಪರ್ವತ, ಅಂಬುತೀರ್ಥ, ಮಹಾಬಲೇಶ್ವರ. ಈ 4 ಸ್ಥಳಗಳಲ್ಲಿ ಯಾವುದು ಅಂತ ಪ್ರಶ್ನೆ. ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರ ಬಂದು ಅಂಬುತೀರ್ಥ. ಅಂಬುತೀರ್ಥ ಸರಿಯಾದ ಉತ್ತರ. ಅಂಬುತೀರ್ಥವು ಶರಾವತಿ ನದಿಯ ಉಗಮ ಸ್ಥಾನವಾಗಿದೆ ಅಂತ ಹೇಳಲಾಗಿದೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಕ್ವಿಜ್ ಶೋ ಮುಕ್ತಾಯವಾಯಿತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಮುಕ್ತಾಯಗೊಳಿಸಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.